ಹೀಗೆ ಗುರುಭವನ ಬಚಾವೋ, ಗುರುಭವನ ಉಳಿಸಿ, ಗುರುಭವನ ಲೆಕ್ಕ ಕೊಡಿ ಎಂದು ಭಿತ್ತಿಪತ್ರ ಹಿಡಿದು ಮೌನ ಪ್ರತಿಭಟನೆ ನಡೆಸುತ್ತಿರುವ ಇವರು ಶಿಕ್ಷಕರು. ಭವ್ಯ ಭಾರತದ ಪ್ರಜೆಗಳನ್ನು ರೂಪಿಸುವ ಗುರುವಿನ ಹೆಸರು ಹೊಂದಿರುವ ಈ ಗುರುಭವನದ ಮುಂದೆ ಶಿಕ್ಷಕರ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಕಾರಣವೂ ಇದೆ. ಈ ಹಿಂದೆ ಸತ್ಕಾರ್ಯಗಳಿಗೆ ಸಾಕ್ಷಿಯಾಗುತ್ತಿದ್ದ ಗುರುಭವನದ ಸಮಿತಿ ರಚನೆಯಲ್ಲಿ ಹಣಕಾಸಿನ ಅವ್ಯವಹಾರ ವಾಸನೆ ಕೇಳಿಬರುತ್ತಿದೆ. ಇದೇ ನೋಡಿ ಎಚ್.ಡಿ. ಕೋಟೆ ಪಟ್ಟಣದಲ್ಲಿರುವ ಗುರುಭವನ. ಪಾಳುಬಿದ್ದ ಕಟ್ಟಡದಂತೆ ಕಾಣುವ ಈ ಗುರುಭವನ ಈ ಹಿಂದೆ ಶಿಕ್ಷಣ ಇಲಾಖೆಯ 10 ಚಟುವಟಿಕೆಗಳು, ತರಬೇತಿಗಳು, ಸಭೆ ಸಮಾರಂಭಗಳಿಗೆ ವೇದಿಕೆಯಾಗಿತ್ತು. ಶುಭ ಸಮಾರಂಭಗಳಿಗೆ, ಕಲ್ಯಾಣ ಕಾರ್ಯಕ್ರಮಗಳಿಗೆ ನೆಚ್ಚಿನ ತಾಣವಾಗಿತ್ತು. ಆದರೆ ಇದೀಗ ಪಾಳುಬಿದ್ದ ಕಟ್ಟಡದಂತಾಗಿದ್ದು ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ. ಕಳೆದ 5 ವರ್ಷಗಳಿಂದ ಗುರುಭವನದಲ್ಲಿ ಏನು ನಡೀತಿದೆ ಎಂಬುದೇ ಗೊತ್ತಿಲ್ಲ. ಗುರುಭವನ ಕಮಿಟಿ ರಚನೆ ಆಗಿದೆ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆಗಳ ನಡುವೆಯೂ ಈ ಗುರುಭವನವನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ತಿಂಗಳಿಗೆ ಬಾಡಿಗೆ ಲೆಕ್ಕದಲ್ಲಿ ಕೊಡಲಾಗುತ್ತೆ. ಆದರೆ ಆ ಬಾಡಿಗೆ ಹಣ ಯಾರ ಕೈ ಸೇರುತ್ತೆ, ಇದರ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ, ಇಲ್ಲಿಯವರೆಗೆ ಖರ್ಚು ವೆಚ್ಚ ಎಷ್ಟಾಗಿದೆ, ಎಷ್ಟು ದುಡ್ಡಿದೆ ಎಂಬುದರ ಬಗ್ಗೆ ಕಳೆದ 5 ವರ್ಷಗಳಿಂದ ಮಾಹಿತಿ ಕೊಡ್ತಿಲ್ವಂತೆ. ಗುರುಭವನದ ಈ ಅವ್ಯವಸ್ಥೆ, ಈ ಕರ್ಮಕಾಂಡ ಖಂಡಿಸಿ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕದೇವು ನೇತೃತ್ವದಲ್ಲಿ ಶಿಕ್ಷಕರು ಮೌನ ಪ್ರತಿಭಟನೆ ನಡೆಸಿ ಕೆಲ ಪ್ರಶ್ನೆಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಂದಿಟ್ಟಿದ್ದಾರೆ. ನಮಗೆ ಮುಖ್ಯವಾಗಿ ಗುರುಭವನದ ಲೆಕ್ಕಪತ್ರಗಳು ಪ್ರಾಮಾಣಿಕವಾಗಿ ನೀಡಬೇಕು. ಮತ್ತು ಗುರುಭವನ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ, ಗುರುಭವನ ಸಮಿತಿ ರಚನೆ ಆಗಿದೆಯಾ, ಮತ್ತು ಗುರುಭವನ ಸಮಿತಿಯಲ್ಲಿ ಇರ್ತಕ್ಕಂಥ ಅಮೌಂಟ್ ಎಷ್ಟು, ಕಲ್ಯಾಣ ಕಾರ್ಯಕ್ರಮಗಳು ತುಂಬ ನಡೆದಿದ್ದಾವೆ, ಅದರದ್ದು ಅಮೌಂಟ್ ಎಲ್ಲಿಗೋಗಿದೆ, ರಸೀದಿ ಹರಿದಿದ್ದಾರಾ, ವೋಚರ್ಸ್ ಬುಕ್ ಇದೆಯಾ, ಮತ್ತು ಪಾಸ್ಬುಕ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂಗೆ ಕ್ಯಾಶ್ ಬುಕ್ ನಿರ್ವಹಣೆ ಮಾಡಲಾಗಿದೆಯಾ, ಸಭಾ ನಡವಳಿಕೆಗಳಿದಾವ ಅಂತಕ್ಕಂಥದ್ದನ್ನ ನಮಗೆ ಮೀಟಿಂಗ್ ಕರೆದು, ಈಗ ಬಿ ಒ ಸಾಹೇಬರು ಗುರುಭವನ ಸಮಿತಿ ರಚನೆ ಮಾಡಿಲ್ಲ ಅಂತ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಬಂದಿದೆ. ಗುರುಭವನ ಸಮಿತಿ ರಚನೆ ಆಗಿಲ್ಲ ಅಂದಮೇಲೆ ಇವರು ಗುರುಭವನ ಕಮಿಟಿ, ಗುರುಭವನದಲ್ಲಿ ಯಾವ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ಇವರು ಹೇಗೆ ನಿರ್ವಹಣೆ ಮಾಡ್ತಿದ್ರು, ಯಾರನ್ನು ಕೇಳ್ಕೊಂಡು ಮಾಡ್ತಿದ್ರು, ಯಾರು ಇದಕ್ಕೆ ಮೂಲ ಕಾರಣಕರ್ತರು ಅಂತಕ್ಕಂಥದ್ದು ಒಂದು ಸತ್ಯಾಂಶ ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ, 2 ತಾಲೂಕಿನ ಸಮಸ್ತ ಶಿಕ್ಷಕರು ಈ ಗುರುಭವನ ನಿರ್ವಹಣೆಯಲ್ಲಿ ಪ್ರಮುಖವನ್ನು ಪಾತ್ರ ವಹಿಸಿರೋದ್ರಿಂದ ನಮಗೆ ಈ ಸತ್ಯಾಂಶ ಬಯಲಿಗೆ ಬರಬೇಕು. ಈ ಗುರುಭವನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಉತ್ತಮ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮ. ಹೀಗೆ ಅನೇಕ ಪ್ರಶ್ನೆಗಳ ಮುಂದಿಟ್ಟು ಕಳೆದ 3 ತಿಂಗಳಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ವಿವರ ಬಯಸಿದ್ದರೂ ಪ್ರಯೋಜನವಾಗಿಲ್ಲ. ಇಲ್ಲಿಯವರೆಗೆ ಇವರಿಗೆ ಗುರುಭವನದ ಲೆಕ್ಕಾಚಾರ, ಸಮಿತಿ ಸದಸ್ಯರ ವಿವರ ಕೊಟ್ಟಿಲ್ಲ. ಇದರಿಂದ ಸಿಟ್ಟಾಗಿರುವ ಶಿಕ್ಷಕರು ಗುರುಭವನ ಉಳಿಸುವ ನಿಟ್ಟಿನಲ್ಲಿ ಹೋರಾಟ ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಅಲ್ಲದೆ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ನಾವು ಹಿಂದೆ ಗುರುಭವನ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದೆ. ಉಪಾಧ್ಯಾಯರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದಾಗ ನಾನು ಕೂಡ ಉದಯ್ ಕುಮಾರ್ ಅವರು BO ಇದ್ದಾಗ ಈ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ. ತದನಂತರ ಮುಂದುವರೆದ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತೇಳಿ ನಮ್ಗೆ ಯಾರೂ ಕೂಡ ಮಾಹಿತಿ ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಕಳೆದ 5-6 ವರ್ಷಗಳಿಂದ ಯಾವ ಥರದ ಮಾಹಿತಿ ಇಲ್ಲ. ಇಲ್ಲಿ ಏನೆಲ್ಲ ಆಗ್ತಾ ಇದೆ, ಈಗ ಕಳೆದ ವರ್ಷ 1 ತಿಂಗಳು 1.5 ತಿಂಗಳು ಒಂದು ಬಜಾರ್ ಅಂಥೇಳಿ ಇಲ್ಲಿ ಕಾರ್ಯಕ್ರಮ ನಡೀತು, ಒಂದು ಔಟ್ಲೆಟ್ಗೆ ಕೊಟ್ಟಿದ್ದು. ಸುಮಾರು 1-1.5 ತಿಂಗಳು ನಡೀತು. ಆ ಹಣ ಎಲ್ಲ ಎಲ್ಲೋಯಿತು? ಕಳೆದ 4-6 ವರ್ಷಗಳಿಂದ ಏನೆಲ್ಲ ಇದಕ್ಕೆ ಕೊಟ್ಟಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ, ಅದನ್ನು ಆ ಲೆಕ್ಕ ಕೊಡೋರು ಯಾರು? ಹಾಗಾಗಿ ಇವತ್ತೇನು ಮೊನ್ನೆ ಚಿಕ್ಕದೇವರವರು ಹೋರಾಟ ಮಾಡ್ತಾಯಿದ್ದಾರೆ ಗುರುಭವನ ಸಮಿತಿ ವಿಚಾರದಲ್ಲಿ ಸಂಪೂರ್ಣ ನಮ್ಮೆಲ್ಲರ ಬೆಂಬಲ ಇದೆ. ಇವತ್ತೇನು ಮೌನ ಪ್ರತಿಭಟನೆ ಮಾಡ್ತಾಯಿದ್ದೀವಿ, ಖಂಡಿತ ನಮ್ಮ ಮುಂದಿನ ಹಿರಿಯ ಶಿಕ್ಷಕರು ಏನು ಅವರು ಕಷ್ಟಪಟ್ಟು ಇದನ್ನು ನಿರ್ಮಿಸಿದ್ದಾರೆ, ಇದಕ್ಕೆ ನಮ್ಮದು ಕೂಡ ದೇಣಿಗೆ ಇದೆ. ಇದು ಉಳಿಸ್ಕೊಳ್ಬೇಕಾದ್ರೂ ಬೆಳೆಸಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಭಾವಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಮುಂದಿನ ಎಲ್ಲ ಶಿಕ್ಷಕರ ಸಂಘಟನೆ ಸೇರಿ ಈ ಗುರುಭವನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ಎಲ್ಲ ಶಿಕ್ಷಕರು ಇದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಮೊನ್ನೆ ಚಿಕ್ಕದೇವರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ನಾವು ಕೂಡ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಈ ವೇಳೆ ಬಡ್ತಿ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಸೋಮಸುಂದರ್, ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಚಂದ್ರಕುಮಾರ್, ಗೌರವ ಅಧ್ಯಕ್ಷರಾದ ಸುರೇಶ್, ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ BS ಮಂಜುನಾಥ್, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಪ್ರತಿಭಾ, ಶಿಕ್ಷಕರ ಸಂಘದ ಖಜಾಂಚಿ ರೂಪಾ ಪ್ರಮೋದ್, GPT ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಸನ್ನ, ಕಾರ್ಯದರ್ಶಿ ಮಹಾದೇವಸ್ವಾಮಿ, ನಿರ್ದೇಶಕರಾದ ಮಗ್ಯ ಮಹೇಶ್, ಹಿರಿಯ ಶಿಕ್ಷಕ ಕೃಷ್ಣಪ್ಪ, ಶೇಖರ್, ರಂಗಸ್ವಾಮಿ ಶೆಟ್ಟಿ, ನಾಗೇಂದ್ರ, ಧರ್ಮೇಂದ್ರ ಪ್ರಸಾದ್, ಮಧು ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. ಸದ್ಯ ಶಿಕ್ಷಕರು ಮುಂದಿಟ್ಟಿರುವ ಈ ಪ್ರಶ್ನೆಗಳಿಗೆ ಗುರುಭವನ ಕಮಿಟಿಯ ಅಧ್ಯಕ್ಷರು ಆಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಯಾವ ರೀತಿ ಉತ್ತರ ಕೊಡ್ತಾರೋ ಕಾದು ನೋಡಬೇಕಾಗಿದೆ. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ
ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.